ಹರೇ ಶ್ರೀನಿವಾಸ. ನಮಸ್ಕಾರ ರೀ. ಎಲ್ಲಾರನ್ನೂ ನನ್ನ ಚಾನಲ್ಗೆ ಸ್ವಾಗತ ಮಾಡ್ತೀನಿ ರೀ. ಮೇ 17ನೇ ತಾರೀಕು ಅಧಿಕ ಮಾಸ ಶುರು ಆಗ್ತದೆ. ನಾವು ಏನು ದಾನ ಮಾಡಬೇಕು ಅಂತ ಮನಸ್ಸಿನಲ್ಲಿ ಮಾಡ್ಕೊಂಡಿರ್ತೀವಿ. ಯಾವ ವ್ರತ ಮಾಡಬೇಕು ಅಂತ ಮನಸ್ಸಲ್ಲಿ ಇರ್ತದೆ. ಕೆಲವರು ದೀಪಗಳನ್ನು ಹಚ್ಚಿ ದೀಪಗಳನ್ನು ದಾನ ಕೊಡಬೇಕು ಅಂತ ಇರ್ತದೆ. ಬೇರೆ ಬೇರೆ ಧಾನ್ಯಗಳನ್ನು ದಾನ ಕೊಡಬೇಕು ಅಂತ ಇರ್ತದೆ. ತೆಂಗಿನಕಾಯಿ ಕೊಡೋದಿರ್ತದೆ. ಅರಿಶಿನ ಕುಂಕುಮ ಯಾವ್ಯಾವುದು ಯಾರ್ಯಾರಿಗೆ ಸಾಧ್ಯನೋ ಅದನ್ನು ದಾನ ಕೊಡಬೇಕು ಅಂತ ಇರ್ತದಲ್ಲ, ಅದನ್ನು ಮೇ 17ನೇ ತಾರೀಕಿನ ದಿವಸ ದೇವ್ರ ಪೂಜೆ ಆದಮೇಲೆ, ನೈವೇದ್ಯ ಆರತಿ ಎಲ್ಲ ಆದಮೇಲೆ ದೇವ್ರ ಮುಂದೆ ಒಂದು ರಂಗೋಲಿ ಹಾಕಿ ನೀವು ಏನು ದಾನ ಕೊಡಬೇಕು ಅಂತ ಮಾಡಿರ್ತೀರೋ ಆ ಪದಾರ್ಥ, ಆ ಪಾತ್ರೆ ಅಥವಾ ದೀಪ ಏನು ಕೊಡೋದಿರ್ತದೆ, ಎಲೆ ಅಡಿಕೆ ದಕ್ಷಿಣೆ ಸಹಿತ ಅದನ್ನು ಎಲ್ಲನೂ ಆ ರಂಗೋಲಿ ಮೇಲೆ ಇಟ್ಟು, ಮತ್ತು ಯಾರು ಈ ಅಧಿಕ ಮಾಸನಾಗ ರಂಗೋಲಿ ಹಾಕಬೇಕಂತ ಹಿಡ್ಕೊಂಡಿರ್ತಾರೆ. ಅಧಿಕ ಮಾಸದ ರಂಗೋಲಿ ಆಗಲಿ, ಕೆಲವರು 33 ಶಂಖ 33 ಚಕ್ರ ಹಾಕಬೇಕು ಅಂತ ಅಂದ್ಕೊಂಡಿರ್ತಾರೆ. ಕೆಲವರು ಹಸುನ ತೆಗೆದು ಅದರ ಒಳಗಡೆ 33 ಪದ್ಮಗಳನ್ನು ಹಾಕುವಂಥದ್ದು ಇರ್ತದೆ. ಬೇಕಾದಷ್ಟು ಬೇರೆ ಬೇರೆ ಈ ವ್ರತಗಳು, ರಂಗೋಲಿ ದಾನ ಕೊಡೋದು ಇದ್ದಿರ್ತದೆ. ದೇವ್ರ ಮುಂದೆ ಮಣಿ ಹಾಕ್ಕೊಂಡು ಕೂತ್ಕೊಂಡು ದೇವ್ರ ಮುಂದೆ ನಾವು ಏನು ದಾನ ಕೊಡಬೇಕು ಅನ್ನುವಂಥ ಪದಾರ್ಥ, ಪಾತ್ರೆ ಯಾವುದಾದ್ರೂ ಆಗಲಿ ದೇವ್ರ ಮುಂದೆ ಇಟ್ಟು ಸಂಕಲ್ಪ ಮಾಡಬೇಕು. ಮನ್ಯಾಗ ಯಾರ್ಯಾರ ಹೇಳೋರಿದ್ರೆ ಹೇಳಿಸ್ಕೊರಿ. ಪುರೋಹಿತರನ್ನ ಕರೆದು ಹೇಳಿಸ್ಕೊಳ್ಳೋರು ಇರ್ತಾರೆ, ಹಾಗೂ ಮಾಡಿರಿ. ಇಲ್ಲಪ್ಪ ನಮ್ಗೆ ಯಾರೂ ಹೇಳೋರು ಇಲ್ಲ, ನಾ ಪುರೋಹಿತರನ್ನ ಕರೀಲಿಕ್ಕೂ ಆಗಂಗಿಲ್ಲ, ಹಾಗಿದ್ದಾಗ ನಾನು ಇದನ್ನು ಹೇಳ್ತೀನಿ, ಈ ರೀತಿ ನೀವು ಹೇಳಿಕೊಂಡು ಅದನ್ನು ಸಂಕಲ್ಪ ಮಾಡಿಕೊಳ್ರಿ. ಸಂಕಲ್ಪ ಮೊದಲ ದಿನ ಮಾತ್ರ ಹೇಳೋದಿರ್ತದೆ. ನಾನು ಟೈಪ್ ಮಾಡಿ ಹಾಕೀನಿ ಮತ್ತು ಬಾಯಿನಿಂದ ಹೇಳಲಿಕ್ಕತ್ತೀನಿ. ಕಣ್ಣು ಮುಚ್ಚಿ ಪುರುಷೋತ್ತಮನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಅವನ ಧ್ಯಾನ ಮಾಡ್ತಾ, ಕೈಯಲ್ಲಿ ಅಕ್ಷತೆ ಕಾಳು ಹಿಡ್ಕೊಂಡು ಎರಡನ್ನು ಕೈ ಇನ್ನೊಂದು ಕೈಯನ್ನು ಮುಚ್ಚಿ, ಶುಭೆ ಶೋಭನೆ ಸುಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯೆ ಗೋದಾವರ್ಯಾಃ ರಕ್ಷಿಣೇ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ಶ್ರೀ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮಋತೌ ಅಧಿಕ ಜ್ಯೇಷ್ಠಮಾಸೆ ಶುಕ್ಲಪಕ್ಷೆ ಪ್ರತಿಪದತಿಥೌ ಭಾನುವಾಸರೆ ಕೃತ್ತಿಕಾ ನಕ್ಷತ್ರೆ ಯುಕ್ತಾಯಂ ಏವ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಮಮ. ಅಂದರೆ ಯಾರು ಈ ವ್ರತ, ಪೂಜೆ ಮತ್ತು ದೀಪ ಹಚ್ಚೋದು ಯಾರು ಮಾಡ್ತೀರೋ ಅವರ ಹೆಸರು ಅವರು ಹೇಳಿಕೊಂಡು, ಅವರ ಗೋತ್ರ, ಹೆಸರು, ನಕ್ಷತ್ರ, ರಾಶಿ ಇದೆಲ್ಲ ಹೇಳಿಕೊಂಡು ಪುರುಷೋತ್ತಮನ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಿರ್ತೀರಲ್ಲ, ಪುರುಷೋತ್ತಮ ಮತ್ತು ನೀವು ಅಲ್ಲಿ ಇಬ್ಬರೇ ಇರಬೇಕು, ಬೇರೆ ಯಾವುದಕ್ಕೆ ವಿಚಾರ ಬಂದಿರಬಾರ್ದು. ಅದಕ್ಕೆ ನಾನು ಇದನ್ನು ಮಾಡ್ಲಿಕ್ಕತ್ತೀನಿ, ನೀನೇ ನನ್ನೊಳಗೆ ನಿಂತು ಇದನ್ನು ನಿರ್ವಿಘ್ನವಾಗಿ ನಡೆಸಿಕೊಡಬೇಕು ಅಂತ ಆ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು, ಸ್ವಲ್ಪ ಕೈಯಲ್ಲಿ ಒಂದು ತೀರು ಸೌಟಿನಿಂದ ನೀರು ಹಾಕ್ಕೊಂಡು ಒಂದು ತಟ್ಟೆ ಒಳಗೆ ಹಾಕಬೇಕು. ಎಡಗೈನಾಗ ತೀರು ಸೌಟನ್ನ ನೀರು ತಗೊಂಡು ಬಲಗೈಗೆ ಹಾಕ್ಕೊಂಡು ಅಕ್ಷತೆ ನೀರು ತಟ್ಟೆಯಲ್ಲಿ ಹಾಕಬೇಕು. ಇವಾಗ ನಾನು ಏನೇ ಮಾಡಲಿ, ದಾನ ಮಾಡಲಿ, ದೀಪ ಹಚ್ಚಲಿ, ಏನಾದರೂ ಕೊಡಲಿ, ಯಾರು ರಂಗೋಲಿ ಹಾಕಲಿ, ಇದು ಎಲ್ಲ ಪರಮಾತ್ಮ ನಿನ್ನ ಪ್ರೀತ್ಯರ್ಥವಾಗಿ ಮಾಡ್ಲಿಕ್ಕತ್ತೀನಿ, ನಿನ್ನನ್ನು ಪ್ರೀತಿಯಿಂದ ಭಕ್ತಿಯಿಂದ ನಾನು ಆರಾಧನೆ ಮಾಡ್ತಾ ಇದನ್ನೆಲ್ಲ ಮಾಡ್ಲಿಕ್ಕತ್ತೀನಿ ಅಂತ ಭಗವಂತನ ಪರಿಪರಿಯಾಗಿ ನಾವು ಮನಸ್ಸಿನಲ್ಲಿ ನೆನೆಸ್ಕೊಂಡು ಇದನ್ನು ಅವನ ಹತ್ರ ಕೇಳ್ಕೋಬೇಕು. ಮಾಡಿದ್ದಕ್ಕೂ ನಮ್ಗೆ ಅವನಲ್ಲೇ ನಮ್ಮ ಮನಸ್ಸು ಲೀನ ಆಗೋ ಹಂಗೆ ಒಂದು ಕ್ಷಣ ಅವನನ್ನು ಧ್ಯಾನ ಮಾಡಿದರೆ ಸಾಕು, ಅವನು ನಮಗೆ ಇನ್ನಷ್ಟು ಹೆಚ್ಚು ಧ್ಯಾನ ಮಾಡಲಿಕ್ಕೆ ಸಮಯ ಕೊಡ್ತಾನೆ. ನಮ್ಮ ತಾಯಿ ತಂದೆ ಆ ಭಗವಂತ ನಾವು ಯಾವ ರೀತಿ ಕೇಳಿಕೊಂಡ್ರು, ಯಾವ ರೀತಿ ಹೇಗೆ ಮಾಡಿದರೂ ಅವನು ಕ್ಷಮ ಮಾಡಿ ನಮ್ಮನ್ನು ಪ್ರೀತಿಯಿಂದ ನಿರ್ವಿಘ್ನವಾಗಿ ನೆರವೇರುವಂಗೆ ಅವನು ಎಲ್ಲ ನಡೆಸಿಕೊಡ್ತಾನೆ, ಕೈಗೂಡುವಂಗೆ ಮಾಡ್ತಾನೆ. ದಿನ ಕೊಡುವಂಥ ದಾನಗಳು, ದಿನ ನಮಗೆ ಹೋಗಲಿಕ್ಕೆ ಆಗಲಿಲ್ಲ ಅಂದ್ರೆ ಮೊದಲನೇ ದಿವಸ ಕೊಡ್ರಿ, ಎರಡನೇ ದಿವಸ ಸಾಧ್ಯ ಆದರೆ ಕೊಟ್ಟು, ಮುಂದೆ ಸ್ವಲ್ಪ ದಿವಸ ಆಗಿಲ್ಲ ಅಂದ್ರೆ ಎಲ್ಲ ಒಂದೊಂದು ದಿವಸದ್ದನ್ನು ಬೇರೆ ಬೇರೆ ತೊಗೊಂಡು
ಮಠಗಳಿಗೆ ಹೋದ್ರೆ ಬೇಕಾದಷ್ಟು ಜನ ಸಿಗ್ತಾರೆ, ಅಲ್ಲಿ ನೀವು ದಾನ ಮಾಡ್ಬೋದು. ಹೆಣ್ಮಕ್ಳಿಗೆ ಏನಾದರೂ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಅದನ್ನು ಎರಡೆರಡರಂತೆ ಆಮೇಲೆ ಕೊಡ್ಬೋದು. ರಂಗೋಲಿನೂ ಅಷ್ಟೇ, ಎಷ್ಟು ದಿವಸ ಬಿಟ್ಟಿರ್ತೀರಿ ಅದನ್ನು ಮುಂದೆ ಎರಡೆರಡು ಸರಿ ಹಾಕಿ ಮುಗಿಸ್ಬೇಕು. ಒಟ್ಟಿನ ಮೇಲೆ 33 ದಿವಸ ಆಗಬೇಕು ಅಂದಾಗ ಅಮಾವಾಸ್ಯೆವರೆಗೂ 30 ಆಗ್ತದೆ, ಆಮೇಲೆ 3 ದಿವಸ ಹಾಕಬೇಕು. ಅಧಿಕ ಮಾಸದ ದಾನ ಯಾವುದೇ ಕೊಡಲಿ ಅಮಾವಾಸ್ಯೆ ಒಳಗಡೆ ಕೊಟ್ಟು ಮುಗಿಸ್ರಿ. ರಂಗೋಲಿ ಹಾಕ್ಬೇಕಾರೆ ನಮ್ಮ ಮನೆಯ ದೇವ್ರ ಮುಂದೆ ಹಾಕಲಿಕ್ಕೆ ಅನುಕೂಲ ಇದ್ದರೆ ಹಾಕ್ಲಿಕ್ಕೆ ಬರ್ತದೆ, ಇಲ್ಲ ಹೊರಗೆ ತುಳಸಿ ಕಟ್ಟಿ ಮುಂದೆ ಹಾಕ್ಲಿಕ್ಕೆ ಬರ್ತದೆ. ಒಂದು ಮಣಿ ಮೇಲೆ ಹಾಕಿನೂ ಅಲ್ಲೇ ಮುಂದೆ ದೇವ್ರ ಮುಂದೆ ಇಡ್ಲಿಕ್ಕೂ ಬರ್ತದೆ. ಹಳ್ಳಿ ಕಡೆ ನೋಡ್ರಿ, ಗುಡಿಗಳಿಗೆ ಹೋಗಿ ಎಲ್ಲರೂ ಹಾಕೋದು ನಾವು ಸಣ್ಣವರಿದ್ದಾಗ ನೋಡ್ತಿದ್ವಿ. ಈಗ ಎಲ್ಲಿ ಇಂಥ ದೊಡ್ಡ ಊರಾಗ ಹಾಕ್ಲಿಕ್ಕೆ ಬರೋಂಗಿಲ್ಲ. ಆದರೆ ನಾವು ಮಣಿ ಮೇಲೆ ಹಾಕಿ ದೇವ್ರ ಮುಂದಿಟ್ಟರು ಸಾಕು. ಬತ್ತಿಗಳನ್ನ ಕೊಂಡು ತಂದು ಹಚ್ಬೋದು ರೀ. ಬತ್ತಿ ಅಂದರೆ ಹೂ ಬತ್ತಿ ಆಗಲಿ ಯಾವುದೇ ಬತ್ತಿ ಆಗಲಿ ಮಾಡಬೇಕು, ಹಚ್ಚಬೇಕು. ಕೆಲವ್ರಿಗೆ ಮಾಡ್ಲಿಕ್ಕೆ ಬರೋಂಗಿಲ್ಲಲ್ಲ, ಅವ್ರು ಏನು ಮಾಡಬೇಕು ಅಂದ್ರೆ ರಾಯರ ಮಠದ ಹತ್ತಿರ ಇರುವಂಥ ಗ್ರಂಥಿಗೆ ಅಂಗಡಿ ಒಳಗೆ ಸಿಗ್ತಾವೆ. ಮತ್ತು ಅಲ್ಲಿ ರಾಯರ ಮಠದಾಗೂ ಮಾಡಿಕೊಡೋರು ಇರ್ತಾರೆ, ಅಲ್ಲಿ ಹೋಗಿ ನೀವು ವಿಚಾರಿಸಿದ್ರೂ ಗೊತ್ತಾಗ್ತದೆ. ಅಲ್ಲಿ ಹೋಗಿ ಕೇಳಿ ತಗೋಬೋದು. ಬತ್ತಿ ಹಚ್ಚೋ ಮುಂದೆ ಪುರುಷೋತ್ತಮನ ಪ್ರೀತ್ಯರ್ಥವಾಗಿ ನಾ ಈ ಬತ್ತಿ ಹಚ್ಚಲಿಕ್ಕೆ ಹತ್ತೀನಂತ ಮನಸ್ಸಿನಾಗ ಅವನ ರೂಪ ತಂದುಕೊಂಡು ಆ ಬತ್ತಿಯನ್ನು ಹಚ್ಚಿ ದೇವರಿಗೆ ಬೆಳಗ್ರಿ. ಪುರುಷೋತ್ತಮನ ನಾಮಸ್ಮರಣೆ ಮಾಡ್ತಾ ಅವನ ಫೋಟೋಕ್ಕೆ 108 ಹೂವಿನಿಂದ ಅರ್ಚನೆ ಮಾಡಬಹುದು. ಯಾರ ಮನೆಯೊಳಗೆ ಪಾರಿಜಾತ ಹೂ ಆಗ್ತಿತ್ತಂದ್ರೆ ಆ ಪಾರಿಜಾತ ಹೂವಂತೂ ಕೃಷ್ಣನಿಗೆ ಭಾಳ ಪ್ರೀತಿ. ಪಾರಿಜಾತ ಹೂವಿನಿಂದನೂ ಅರ್ಚನೆ ಮಾಡಿರಿ. ಪರಿಮಳ ಇರುವಂಥ ಹೂವಿನಿಂದ ಅರ್ಚನೆ ಮಾಡಬೇಕು. ಈ ಅಧಿಕ ಮಾಸನಾಗ ಯಾವುದೇ ವ್ರತ, ನಿಯಮ, ಪೂಜೆ, ಧ್ಯಾನ, ಜಪ ಮತ್ತು ದಾನ, ಧರ್ಮ ಏನು ಬೇಕಾದ್ದು ಮಾಡಿರಿ, ಇದಕ್ಕೆ ಹೆಚ್ಚೆಚ್ಚು ಫಲ ಸಿಗ್ತದೆ. ಇನ್ನು ಉಳಿದ ಬೇರೆ ದಿನಗಳಲ್ಲಿ ಮಾಡೋಕ್ಕಿಂತಲೂ ಈ ದಿವಸನಾಗ ಮಾಡೋದು ಭಾಳ ಪ್ರಾಮುಖ್ಯತೆ ಅದ. ಅದಕ್ಕೆ ನಮಗೆಷ್ಟು ಶಕ್ತಿ ಅದ, ನಮಗೆಷ್ಟು ಸಾಧ್ಯ ಆಗ್ತದೆ ಅಷ್ಟನ್ನೇ ಭಕ್ತಿಯಿಂದ ಪ್ರೀತಿಯಿಂದ ದೇವರಿಗೆ ಅರ್ಪಣೆ ಮಾಡಿ. ನಮ್ಮ ಕಡೆಯಿಂದ ಯಾವುದೂ ಮಾಡಲಿಕ್ಕೆ ಸಾಧ್ಯ ಆಗಂಗಿಲ್ಲ ಅಂದಾಗ ಕನಿಷ್ಠ 2 ಹೂಬತ್ತಿ ಅಂದರೆ 2 ಜೋಡು 2 ನೀಲಾಂಜನದಲ್ಲಿ ತುಪ್ಪದಲ್ಲಿ ನೆನೆಸಿ ದೇವ್ರ ಮುಂದೆ ಬೆಳಗಿಸ್ರಿ. ಸರ್ವಂ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.